ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನೀವು ಶೇರ್ ಮಾರ್ಕೆಟಲ್ಲಿ ಗೆಲ್ಲಬೇಕು ಅಥವಾ ಸಕ್ಸಸ್ಸನ್ನು ಕಾಣಬೇಕು ಅಂದರೆ ನಿಮ್ಮಲ್ಲಿ ಏನೇನು ಲಕ್ಷಣಗಳು ಇರಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ತಾಳ್ಮೆ ಭಾಳ ಮುಖ್ಯ. ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಬಹಳ ತಾಳ್ಮೆಯಿಂದ ಇರಬೇಕಾಗ್ತದೆ. ತಾಳ್ಮೆ ಇಲ್ಲದೆ ನೀವು ಇನ್ವೆಸ್ಟ್ ಮಾಡ್ಕೋತೀರಾ, ಶೇರ್ ಪ್ರೈಸ್ ಒಂದ್ಸಲ ಡೌನ್ ಆಯಿತು ಅಂತ ಸೆಲ್ ಮಾಡಿಬಿಡ್ಬೋದು. ಆ ಥರ ಮಾಡಿಬಿಟ್ರೆ ತುಂಬ ಲಾಸ್ ಆಗುತ್ತೆ ನಿಮಗೆ. ನೀವು ಕಾಯಬೇಕು, ಆವಾಗ ಮಾತ್ರ ಶೇರ್ ಮಾರ್ಕೆಟಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಹೀಗೆ ನೀವು ಕಾದರೆ ಮಾತ್ರ ಶೇರ್ ಮಾರ್ಕೆಟಲ್ಲಿ ಗಳಿಕೆಯನ್ನು ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀವು ಪೇಷನ್ಸ್ ಕಳ್ಕೊಳ್ತೀರಾ ಅಂದರೆ ಶೇರ್ ಮಾರ್ಕೆಟಲ್ಲಿ ಹಣ ಗಳಿಸುವುದು ತುಂಬ ಕಷ್ಟ. ಹಾಗಾಗಿ ನೀವು ತಾಳ್ಮೆಯಿಂದ ಇರೋದನ್ನು ಮರಿಬೇಡಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಾಗ. ನಂತರ ಜ್ಞಾನ ಬಹಳ ಮುಖ್ಯ. ಶೇರ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಅದರಲ್ಲಿ ಯಾವ್ಯಾವ ಕಂಪ್ನಿಗಳ ಲೀಸ್ಟ್ ಆಗಿದ್ದಾವೆ, ಆ ಲಿಸ್ಟೆಡ್ ಕಂಪ್ನಿಗಳು ಏನು ವರ್ಕ್ ಮಾಡುತ್ತೆ, ಅವರ ಆಪ್ರೇಷನ್ಸ್ಗಳು ಏನು, ಶೇರ್ ಪ್ರೈಸ್ ಯಾಕೆ ಜಾಸ್ತಿ ಆಗಿದೆ, ಯಾಕೆ ಕಡಿಮೆ ಆಗಿದೆ, ಆ ಕಂಪ್ನಿ ಹೇಗೆ ನಡೀತಾ ಇದೆ, ಅದರ ಪೊಸಿಷನ್ ಏನು, ಬುಕ್ ವ್ಯಾಲ್ಯೂ ಆಫ್ ಶೇರ್ಸ್ ಏನಿದೆ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಏನು, ಅದರಲ್ಲಿ ಯಾಕೆ ಡಿಫ್ರೆನ್ಸ್ ಜಾಸ್ತಿ ಇದೆ, ಅಥವಾ ಬರೀ ಒಂದು ಸೆಂಟಿಮೆಂಟಿಂದ ಶೇರ್ ಪ್ರೈಸ್ ಜಾಸ್ತಿ ಆಗಿದೆಯಾ, ಅಥವಾ ನಿಜವಾಗ್ಲೂ ಆ ಕಂಪ್ನಿ ಒಳ್ಳೆ ಪೊಸಿಷನಲ್ಲಿದೆಯಾ ಅನ್ನೋದನ್ನು ತಿಳ್ಕೊಳ್ಳೋದು. ಶೇರ್ ಮಾರ್ಕೆಟ್ ಬಗ್ಗೆ ಜ್ಞಾನ, ಕಂಪ್ನಿಗಳ ರಿಪೋರ್ಟ್ಸನ್ನು ಅನಾಲಿಸಿಸ್ ಮಾಡುವ ಜ್ಞಾನ, ಇವೆಲ್ಲ ಇರಬೇಕಾಗ್ತದೆ. ಇಲ್ಲ ಅಂದರೆ ನೀವು ಅನಾಲಿಸಿಸ್ ಮಾಡೋದು ತುಂಬ ಕಷ್ಟ. ಹಾಗೆ ಜ್ಞಾನ ಬಹಳ ಮುಖ್ಯ ಶೇರ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡುವಾಗ. ಇದರ ನಂತರ ನೀವು ನಿರಾತಂಕವಾಗಿರಬೇಕು. ನೀವು ಯಾವುದೋ ಒಂದ್ಸಲಿ ಶೇರ್ ಪ್ರೈಸ್ ಕಡಿಮೆ ಆಯಿತು ಅಂದ ತಕ್ಷಣ ಆತಂಕಗೊಂಡು ಎಲ್ಲದೂ ಕೊಟ್ಬಿಡೋಣ ಸಾಕಿದು, ಏನು ಮಾಡೋಕ್ಕಾಗಲ್ಲ ನನಗೆ ಇದರಲ್ಲಿ ಅಂತ ಅಂದ್ಕೊಂಡು ಸೆಲ್ ಮಾಡಿಬಿಡ್ತೀರ, ಎಲ್ಲದೂ ಸೆಲ್ ಮಾಡಿಬಿಡ್ತೀರ. ಅದು ತುಂಬ ಜನ ಮಾಡೋ ಮಿಸ್ಟೇಕ್ ಇದು, ಆತಂಕಗೊಂಡ್ಬಿಡ್ಬಿಡೋದು. ಏನೋ ಒಂದು ಸೆಂಟಿಮೆಂಟಿಂದ ಮಾರ್ಕೆಟ್ ಡೌನ್ ಆಗಿರುತ್ತೆ, ನಾವು ಆವಾಗ ನಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲದನ್ನೂ ಸೆಲ್ ಮಾಡಿಬಿಡ್ತೀವಿ, ಈ ಶೇರ್ ಮಾರ್ಕೆಟ್ ಸಹವಾಸನೇ ಬೇಡಪ್ಪ ಅಂತ. ಅದನ್ನು ಮಾಡಬಾರ್ದು. ಕಾಯುವ ಲಕ್ಷಣ ಮೊದಲು ಹೇಳಿದೆ ಅಲ್ವಾ, ತಾಳ್ಮೆ ಅದಿರಬೇಕು. ಹಾಗಾಗಿ ಆತಂಕಗೊಳ್ಳಬೇಡಿ, ಇದು ಬಹಳ ಮುಖ್ಯ. ನಿರಾತಂಕವಾಗಿರಬೇಕು ನೀವು. ಇದರ ನಂತರ ಇನ್ನು ಹಣ ಬೇಕಾಗ್ತದೆ. ನೀವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅಥವಾ ಲಂಪ್ ಸಮ್ಮನ್ನು ಇನ್ವೆಸ್ಟ್ ಮಾಡ್ತಿರೋ ಅನ್ನೋದ್ರ ಮೇಲೆ ಹಣ ಬೇಕೇ ಬೇಕು ಇನ್ವೆಸ್ಟ್ ಮಾಡೋದಕ್ಕೆ, ಅದು ಮುಖ್ಯ. ಇದರ ನಂತರ ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟು, ಅದು ಗೊತ್ತಿರುತ್ತೆ ನಿಮಗೆ. ಟ್ರೇಡಿಂಗ್ ಆ್ಯಂಡ್ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅದರ ಮುಖಾಂತರ ನೀವು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಬಹುದು. ಹೀಗೆ. ಧನ್ಯವಾದಗಳು.